ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಹೈಯರ್ ಎಜುಕೇಷನ್ ಫ್ರೀ ಕೊಡದೇ ಇದ್ರೆ ಅದು ಅಪರಾಧನ. ಅದ್ರ ಗ್ಯಾರಂಟಿ ಯಾರು ಕೊಡ್ತೀರಿ? ಮೋದಿಯವ್ರು ಕೊಡ್ತಾರಾ? ಸಿದ್ದರಾಮಯ್ಯ ಕೊಡ್ತಾರಾ? ಯಾರು ಕೊಡ್ತಾರಾ? ಅದ್ರ ಗ್ಯಾರಂಟಿ ಇಲ್ಲಿವರೆಗೆ ಒಬ್ಬರೇ ಕೊಟ್ಟಿದ್ರು. ಕೇಜ್ರಿವಾಲ್ರು ಪ್ರಯತ್ನ ಮಾಡಿದರು, 10+2 ಫ್ರೀ ಇಟ್ಟಿದ್ರು. ಅದರ ನಂತರ ಸಾಲ ಕೊಡೋದು ಮಾಡಿದರು. ಪಾಪ ಅವ್ರನ್ನ ಎಲ್ಲರಿಗೂ ಓಡಿಸಿ ಹೋಗಿದ್ಬಿಟ್ರಿ ಭ್ರಷ್ಟಾಚಾರಿ ಅಂತೇಳಿ. ಇವತ್ತಿಗೆ ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅವ್ರ ಭ್ರಷ್ಟಾಚಾರವನ್ನು. ಮೋದಿ ಅವರು ಕೇಂದ್ರ ಸರ್ಕಾರ ಕೈಯಲ್ಲಿ ಅಧಿಕಾರ ಇದ್ದಾಗಲೂ ಕೇಜ್ರಿವಾಲ್ರ ಮೇಲೆ ದಾಳಿ ಮಾಡಿ ಸೋಲಿಸಿದ್ರಲ್ಲ, ಆ ಜನ ಕೊಟ್ಟಿದ್ದಾರೆ ನಿಮ್ಮ ಮಾತು ಕೇಳಿ. ಆದರೆ ನೀವು ಇವತ್ತಿಗೂ ಅವ್ರನ್ನ ನಿಜವಾದ ಜೈಲಿಗೆ ಇಟ್ಟಲಿಕ್ಕೆ ಯಾಕೆ ಆಗ್ತಾಯಿಲ್ಲ? ಅವ್ರನ್ನ ಜೈಲಿಗೆ ಯಾಕೆ ಕಳಿಸ್ಲಿಕ್ಕೆ ಆಗ್ತಾಯಿಲ್ಲ? ಅದು ಇಡಿ ಅಂತ ಪ್ರಬಲ ಶಕ್ತಿ ಇಟ್ಕೊಂಡು, CBI ಅಂತ ಪ್ರಬಲ ಶಕ್ತಿ ಇಟ್ಕೊಂಡು ಅವ್ರು ನೀವು ಅಪರಾಧಿ ಅಂತ ಯಾಕೆ ಇನ್ನೂ ಮಾಡಲಿಕ್ಕೆ ಆಗ್ತಾಯಿಲ್ಲ? ಇದಕ್ಕೆ ಮೊದಲು ಮೋದಿ ಅವ್ರು ತಗೊಳ್ಬೇಕು. ಇದ್ರ ಜೊತೆಗೆ ಅವ್ರು ದೊಡ್ಡ ಸಾಹಸ ಮಾಡಿದರು. 10+2 ಫ್ರೀ ಎಜುಕೇಷನ್ನ ಹೈಯರ್ ಎಜುಕೇಷನ್ಗೆ ಲೋನ್ ಸಹಿತ ಅವ್ರು ಸ್ವತಃ ಗೌರ್ಮೆಂಟ್ ಕೊಡೋಂಥದ್ದು ಮಾಡಿದರು. ನಿಜವಾಗಿ ದೊಡ್ಡ ಸಾಹಸ ಅದು. ನೀವೆಲ್ಲರೂ ಮಾಡಿರಿ, ನಿಮ್ಗೆ ಯಾಕೆ ಸಾಧ್ಯ ಇಲ್ಲ? ಅವ್ರಿಗೆ ಸಾಧ್ಯ ಆಗಿದ್ದು ಅಂತ ಇವತ್ತು ಪ್ರಶ್ನೆ. ಜೊತೆಗೆ ಇವತ್ತು ದ್ವೇಷ ಭಾಷಣ ಜೊತೆಗೆ ಬಹಿಷ್ಕಾರದಂತಹ ಕೆಟ್ಟ ಪದ್ಧತಿಗಳನ್ನು ಹೋಗಬೇಕಾಗ್ಯದ. ಈಗೆಲ್ಲ ಹೇಳಿ ನೋಡಿದ, ತಿಳಿಸಿ ಹೇಳಿದ ರಮೇಶ್ ಅಪ್ಪ ಅನ್ನ ಸ್ವತಂತ್ರ ಗಾಂಧಿ ಮಾತು ಹೇಳಿ ಸಾಕಾಗಿದೆ. ಇವತ್ತು ಅದು ಕಠೋರವಾದ ಕಾನೂನು ತರ್ತಾ ಇದ್ದಾರೆ. ನಾವೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸಬೇಕಾಗ್ತದೆ ಅಂತ ಹೇಳ್ತಾ, ಇದು ತಪ್ಪಿದ ಚರ್ಚೆಗೆ ಬರ್ರಿ, ಮಾತಾಡೋಣ. ನಮ್ಮ ಬೊಮ್ಮಾಯಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಆ ವಿಚಾರಧಾರೆಗಳು ಬಂದು ಮಾತಾಡ್ರಿ. ನಾವು ಮಾತಾಡಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಡಿಸ್ಲೈಕು ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥ ತಿಳಿಸಿ ತರಮಿದು ಸತ್ಯ ಕೈಗೊಂಡು ವಂದನೆಗಳು.